ಒಬ್ಬ ಕಟ್ಟರ್ ಇಸ್ಲಾಮಿಕ್ ಪೊಲಿಟಿಷಿಯನ್ನು. ಈ ಹಿಂದೆ ಅನೇಕ ಹೇಳಿಕೆಗಳಿಗಾಗಿ ವಿವಾದದ ಕೇಂದ್ರವಾಗಿದ್ದ ವ್ಯಕ್ತಿ. AIUDF ಅನ್ನುವ ಪಕ್ಷ ಇದೆ ಅವ್ರದ್ದು. ಆ ಬದ್ರುದ್ದೀನ್ ಅಜ್ಮಲ್ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಆಗಿ ಹೋಗಿದೆ ಅಂತ, ಕಾಂಗ್ರೆಸ್ಸು ಮುಸ್ಲಿಂ ಲೀಗ್ ಆದಂಗಾಗಿದೆ ಅಂತ ಬದ್ರುದ್ದೀನ್ ಅಜ್ಮಲ್ ಆರೋಪ ಮಾಡ್ತಾ ಇದ್ದಾರೆ. ಫಸ್ಟು ಆ ಹೇಳಿಕೆ ಇದೆ, ಕೇಳಿಸ್ಕೊಳ್ಳಿ. ಅವರು ಆ ಹೇಳಿಕೆಯನ್ನು ಯಾಕೆ ಕೊಟ್ಟರು ಅಂತ ಆಮೇಲೆ ಹೇಳ್ತೀನಿ. ಅಸ್ಸಾಂನಲ್ಲಿ 19 MLAಗಳು ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ. 19 ಪೈಕಿ 18 ಜನ ಮುಸ್ಲಿಮರು. 19 ಪೈಕಿ 18 ಜನ ಮುಸ್ಲಿಮರು. ಪಶ್ಚಿಮ ಬಂಗಾಳದಲ್ಲಿ 2 ಗೆದ್ದಿದ್ದಾರೆ ಕಾಂಗ್ರೆಸ್ ಶಾಸಕರು, 2 ಮುಸ್ಲಿಮ್ಸು. ತಮಿಳುನಾಡಿನಲ್ಲಿ 5 ಜನರ ಪೈಕಿ ಒಬ್ಬ ಮುಸ್ಲಿಮು. ಕೇರಳದಲ್ಲಿ 63 ಶಾಸಕರು ಗೆದ್ದಿದ್ದಾರೆ, ಅದರಲ್ಲಿ 8 ಜನ ಮುಸ್ಲಿಮರು. ಕೇರಳದ ಕಥೆ, 63 ಕಾಂಗ್ರೆಸ್ ಗೆದ್ದಿರೋದು. ಇವರ ಮಿತ್ರ ಪಕ್ಷ ಇದೆ IUML, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಅದರಿಂದ 22 MLAಗಳು ಗೆದ್ದಿದ್ದಾರೆ, 22ಕ್ಕೆ 22 ಮುಸ್ಲಿಮರು. ಈ ಸಂಖ್ಯೆಗಳನ್ನು ನೋಡಿ ಬದ್ರುದ್ದೀನ್ ಅಜ್ಮಲ್ ಹೇಳ್ತಾ ಇರೋದು ಮುಸ್ಲಿಂ ಲೀಗ್ ಆದಂಗಾಗಿದೆ ಕಾಂಗ್ರೆಸ್ಸು ಅಂತ. 19ರಲ್ಲಿ 18 ಅಸ್ಸಾಮು, 2 ಪೈಕಿ 2 ಪಶ್ಚಿಮ ಬಂಗಾಳದಲ್ಲಿ, 5 ಪೈಕಿ 1 ತಮಿಳುನಾಡಿನಲ್ಲಿ, 63 ಪೈಕಿ 8 ಕೇರಳದಲ್ಲಿ. ಇವರ ಮಿತ್ರ ಪಕ್ಷ ಅಂದರೆ ಆ್ಯಕ್ಚುಲ್ ಮುಸ್ಲಿಂ ಲೀಗು 22ಕ್ಕೆ 22 ಮುಸ್ಲಿಮರು. ಈ ಸಂಖ್ಯೆಯನ್ನು ಆ್ಯಕ್ಚುಲಿ ಹಿಮಂತ ಬಿಸ್ವಾ ಶರ್ಮಾ ಕೂಡ ಪ್ರಸ್ತಾಪಿಸಿದರು. 19 ಪೈಕಿ 18 ಜನ ಗೆದ್ದಿದ್ದಾರಂತೆ ಅಂತ. ಇದಕ್ಕೆ ಪವನ್ ಖೇರಾ ಅವ್ರದ್ದೊಂದು ಎಕ್ಸ್ಪ್ಲನೇಷನ್ ಇದೆ. ರಾಜ್ಯವಾರು ತಗೋಬೇಡಿ, ದೇಶದ ತುಂಬ ತಗೊಳ್ಳಿ ಅಂತ. ಅವರು ಟೋಟಲ್ ನಂಬರ್ ಆಫ್ MLAs, ಅದರಲ್ಲಿ ನಂಬರ್ ಆಫ್ ಮುಸ್ಲಿಂ MLAs, ಅದರ ಪರ್ಸಂಟೇಜ್ ತೆಗೆದ್ರೆ 12% ಆಗುತ್ತೆ. ಈ ದೇಶದಲ್ಲಿ 12-13% ಮುಸ್ಲಿಮರಿದ್ದಾರೆ, 12-13% MLAಗಳು ನಮ್ಮಲ್ಲಿ ಮುಸ್ಲಿಮರು ಆಯ್ಕೆಯಾಗಿದ್ದಾರೆ. ನಿಮ್ಮಲ್ಲಿ ಯಾಕೆ ಒಬ್ಬರೂ ಮುಸ್ಲಿಮರು ಆಯ್ಕೆ ಆಗಿಲ್ಲ ಅಂತ BJP ಅವ್ರನ್ನ ಪ್ರಶ್ನೆ ಕೇಳ್ಕೊಳ್ಳಿ, ನಮ್ಮನ್ನು ಯಾಕೆ ಕೇಳ್ತೀರಿ ಅಂತ. ಅಸಾದುದ್ದೀನ್ ಓವೈಸಿ ಹೇಳ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ. ಜಾತ್ಯತೀತ ಪಕ್ಷಗಳು ಅಂತ ಹೇಳ್ಕೊಂಡು ಓಡಾಡೋರ ಹಿಂದಕ್ಕೆ ಹೋದರೆ ಅದರಿಂದ BJPನೇ ಗೆಲ್ಲೋದು, ಮುಸ್ಲಿಮರು ಮುಸ್ಲಿಂ ಪಕ್ಷಗಳಿಗೆ ವೋಟ್ ಹಾಕಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.